ಸ್ನೇಹಿತರೆ, ವಿಟಚ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರಪಂಚದಲ್ಲಿ ಮಾಂಸಾಹಾರವನ್ನ ಸೇವಿಸೋರು ಜಾಸ್ತಿ ಇದ್ದಾರೋ ಅಥವಾ ಸಸ್ಯಾಹಾರಿಗಳು ಜಾಸ್ತಿ ಇದ್ದಾರೋ ಅಂತ ನೋಡ್ತಾ ಹೋದ್ರೆ ಮಾಂಸಾಹಾರವನ್ನ ಸೇವಿಸೋರ ಸಂಖ್ಯೆನೇ ಜಾಸ್ತಿ ಇದೆ. ಅದರಲ್ಲೂ ಮಾಂಸಾಹಾರ ಅಂತ ಬಂದಾಗ ಮಟನ್, ಚಿಕನ್, ಫಿಶ್ ಬಗ್ಗೆ ಜನ ಅತಿ ಹೆಚ್ಚು ಪ್ರಿಯರಾಗಿದ್ದಾರೆ. ಅದರಲ್ಲೂ ಫಿಶು ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇವಿಸಲ್ಪಡುವಂತ ಆಹಾರವಾಗಿದೆ. ಸ್ನೇಹಿತರೆ, ಇಂಥ ಮೀನಿನ ಬಗ್ಗೆ ಒಂದು ವಿಶೇಷ ವಿಡಿಯೋವನ್ನ ನೋಡೋಣ ಬನ್ನಿ. ಮೀನ್ ತಿನ್ನೋದು ಅಂದ್ರೆ ಕೆಲವರಿಗೆ ತುಂಬಾ ಇಷ್ಟವಾದಂತ ಆಹಾರ ಪದಾರ್ಥವಾಗಿದೆ. ಮೀನ್ ತಿಂದ್ರೆ ಬುದ್ಧಿ ಚುರುಕಾಗುತ್ತೆ ಅನ್ನೋ ಅಭಿಪ್ರಾಯನಿದೆ. ಅದು ನಮ್ಮ ಪಕ್ಕದ ರಾಜ್ಯ ಕೇರಳದವ್ರು ನೋಡಿದ್ರೆ ನಿಜ ಅನ್ಸುತ್ತೆ. ಆರೋಗ್ಯವಂತ ವಯಸ್ಕರು ಪ್ರತಿ ವಾರ 8 ರಿಂದ 10 ಔನ್ಸ್ ಮೀನುಗಳನ್ನ ಸೇವಿಸಬೇಕು ಅಂತ ಅಮೆರಿಕ ಆಹಾರ ಮಾರ್ಗಸೂಚಿಗಳು ತಿಳಿಸ್ತವೆ. ಮೀನು, ವಿಶೇಷವಾಗಿ ಸಾಲ್ಮಾನ್ ಅಂತಹ ಮೀನುಗಳು ಒಮೆಗಾ 3 ಕೊಬ್ಬಿನ ಆಮ್ಲಗಳನ್ನ ಒದಗಿಸುತ್ತದೆ. ಈ ಸಾಲ್ಮಾನ್ ಮೀನುಗಳನ್ನ ಸೇವನೆ ಮಾಡೋದ್ರಿಂದ ಹೃದಯದ ರಕ್ತನಾಳದ ಕಾಯಿಲೆ ಮತ್ತು ಪಾರ್ಶ್ವವಾಯು ಕಡಿಮೆ ಮಾಡುವಂತಹ ಅಂಶ ಇದರೊಳಗಿದೆ. ಒಂದು ಅಧ್ಯಯನದ ಪ್ರಕಾರ ನೀವು ಪ್ರತಿನಿತ್ಯ 20 ಗ್ರಾಂ ಮೀನು ಸೇವಿಸಿದ್ರೆ ಹೃದಯ ರಕ್ತನಾಳದ ಕಾಯಿಲೆ ಮತ್ತು ಮರಣ ಪ್ರಮಾಣ 4% ಕಡಿಮೆ ಆಗುತ್ತೆ ಅಂತ ತಿಳಿಸ್ತಾ ಇದೆ. ಗರ್ಭಿಣಿಯರು ಮೀನನ್ನ ಸೇವಿಸುವುದನ್ನ ಪ್ರೋತ್ಸಾಹಿಸಲಾಗುತ್ತದೆ, ಏಕೆಂದರೆ ಇದು ಹೊಟ್ಟೆಯಲ್ಲಿರುವ ಮಗುವಿನ ಬೆಳವಣಿಗೆಯ ಮೆದುಳಿಗೆ ಪೋಷಕಾಂಶಗಳನ್ನ ಪೂರೈಸುತ್ತದೆ. ವಿಟಮಿನ್ B12, ಕೋಲಿನ್ ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳನ್ನು ಒಳಗೊಂಡಂತೆ ಮಿದುಳು ಆರೋಗ್ಯ ಪೋಷಕಾಂಶಗಳನ್ನು ಮೀನು ಒದಗಿಸುತ್ತದೆ. ಇಂತಹ ವಿಟಮಿನ್ಗಳನ್ನ ಒಳಗೊಂಡಿರುವಂತಹ ಮೀನನ್ನ ಸೇವನೆ ಮಾಡೋದ್ರಿಂದ ವಯಸ್ಸಾದ ಮೇಲೆ ಬುದ್ಧಿಮಾಂದ್ಯತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕೆಲವು ಮೀನುಗಳಲ್ಲಿ ವಿಟಮಿನ್ D ಮತ್ತು ಒಮೆಗಾ 3 ಕೊಬ್ಬಿನಾಮ್ಲ ಇರೋದ್ರಿಂದ ಇದು ಮಾನಸಿಕ ಆರೋಗ್ಯದಲ್ಲಿ ಖಿನ್ನತೆಯನ್ನ ಕಡಿಮೆ ಮಾಡುತ್ತೆ ಅಂತ ಕೆಲವು ಸಂಶೋಧನೆಗಳು ತಿಳಿಸ್ತಾ ಇದೆ. ಮೀನು ಸೇವನೆ ಮಾಡೋದ್ರಿಂದ ದೀರ್ಘಕಾಲದ ಉರಿಯೂತ ಕಡಿಮೆ ಆಗುತ್ತೆ ಅಂತ ತಜ್ಞರು ತಿಳಿಸ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಮೀನ್ ತಿನ್ನೋದ್ರಿಂದ ಎಷ್ಟೆಲ್ಲಾ ಪ್ರಯೋಜನ ಇದೆ ಅಂತ. ನಾನ್ ವೆಜ್ ಪ್ರಿಯರು ಮಟನ್, ಚಿಕನ್ ತಿಂತಿರೋ ಇಲ್ವೋ, ಆದ್ರೆ ಫಿಶ್ ಅನ್ನ ಸೇವನೆ ಮಾಡೋದನ್ನ ಮರಿಬೇಡಿ. ಫಿಶ್ ತಿನ್ನೋದ್ರಿಂದ ಸಾಕಷ್ಟು ಪ್ರಯೋಜನ ಮತ್ತು ಪೋಷಕಾಂಶಗಳು ಸಿಗ್ತವೆ. ಏನಿವತ್ತು ಮೀನಿನ ಬಗ್ಗೆನೇ ಹೇಳಿ ತಲೆ ತಿಂತಾ ಇದೀನಿ ಅಂತ ತಿಳ್ಕೊಬೇಡಿ. ಈಗ ನಾನು ಹೇಳೋಕೊಟ್ಟಿರೋದು ಮೀನಿನ ತಲೆ ಬಗ್ಗೆ. ಮೀನ್ ತಿನ್ನೋ 98% ಜನಕ್ಕೆ ಮೀನಿನ ತಲೆ ಬಗ್ಗೆನೇ ಗೊತ್ತಿಲ್ಲ. ಎಷ್ಟೋ ಜನ ಮೀನ್ ತಲೆನೇ ತಿನ್ನೋದೇ ಇಲ್ಲ. ಈಗ ಮೀನ್ ತಲೆಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಮೀನಿನ ತಲೆಯಲ್ಲಿ ವಿಟಮಿನ್ ಎ ಹೇರಳವಾಗಿ ಇರೋದ್ರಿಂದ ಇದು ಕಣ್ಣುಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಮೀನಿನ ತಲೆಯನ್ನು ಸೇವಿಸೋದ್ರಿಂದ ಕಣ್ಣುಗಳಿಗೆ ಸಂಬಂಧಿಸಿದ ಇತರ ಸಮಸ್ಯೆಗಳನ್ನು ಸಹ ತೆಗೆದುಹಾಕುತ್ತೆ. ಆದ್ರಿಂದ ಮೀನಿನ ತಲೆಯನ್ನು ವಾರಕ್ಕೊಮ್ಮೆ ಆದ್ರೂ ಸೇವಿಸಬೇಕು ಅಂತ ತಜ್ಞರು ಹೇಳ್ತಾರೆ. ಮೀನಿನ ತಲೆ ತಿನ್ನೋದ್ರಿಂದ ದೇಹಕ್ಕೆ ಮತ್ತು ನಿಮ್ಮ ಮೆದುಳುಗಳಿಗೆ ಅನೇಕ ಪ್ರಯೋಜನಗಳಿವೆ. ನೀವು ಆಗಾಗ್ಗೆ ಮರೆಗುಳಿತನವನ್ನು ಹೊಂದಿದ್ರೆ ನೀವು ಮೀನಿನ ತಲೆಯನ್ನು ತಿನ್ನಬೇಕು. ಯಾಕಂದ್ರೆ ಮೀನಿನಲ್ಲಿ ಒಮೆಗಾ 3 ಸಮೃದ್ಧವಾಗಿದೆ. ಇದು ನಿಮ್ಮ ಮನಸ್ಸನ್ನ ತೀಕ್ಷ್ಣಗೊಳಿಸುತ್ತೆ ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಕಲ್ಲಿನ ಸಮಸ್ಯೆಯನ್ನ ತೊಡೆದುಹಾಕುತ್ತೆ. ಸ್ನೇಹಿತರೆ, ಮೀನು ಮತ್ತು ಮೀನಿನ ತಲೆ ಬಗ್ಗೆ ಈ ಎಪಿಸೋಡ್ ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಎಪಿಸೋಡ್ ನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗುತ್ತೇನೆ. ವಿಟಚ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.